ನಮಸ್ಕಾರ ಸ್ನೇಹಿತರೆ, ಹ್ಯಾಪಿ ಲೋಕಕ್ಕೆ ಸ್ವಾಗತ. ಪ್ರತಿಯೊಬ್ಬರಿಗೂ ತಮ್ಮ ಮನೆಗಿಂತ ಹಿತವಾದ ಜಾಗ ಇನ್ನೊಂದಿರೋದಕ್ಕೆ ಸಾಧ್ಯನೇ ಇಲ್ಲ. ಅದು ದೊಡ್ಡ ಬಂಗಲೆಯಾದ್ರೂ ಸರಿ, ಸಣ್ಣ ಬಾಡಿಗೆ ಮನೆಯಾದ್ರೂ ಸರಿ. ನಮ್ಮ ಮನೆಯಲ್ಲಿ ನಾವು ಕಾಲ್ ಚಾಚ್ಕೊಂಡು ಕೂತ್ರೆ ಯಾರು ಏನು ಕೇಳೋದಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಇನ್ನೊಬ್ಬರ ಮನೆಯಲ್ಲಿ ನಮ್ಗೆ ಎಷ್ಟೇ ಉಪಚಾರ ಸಿಕ್ಕರೂ ಅದು ನಮ್ಮ ಮನೆ ಕೊಡೋ ಹಿತವಾದ ಫೀಲಿಂಗ್ ಕೊಡೋದಿಲ್ಲ. ಹೀಗಿರುವಾಗ ನಮ್ಮ ಮನೆಯ ಈ ಹಿತವಾದ ವಾತಾವರಣ ಇದೆಯಲ್ಲ, ಇದನ್ನ ಅಷ್ಟೇ ಹಿತವಾಗಿ ಇಟ್ಕೊಳ್ಳೋದು, ಕಾಪಾಡಿಕೊಳ್ಳೋದು ಮನೆಯ ಪ್ರತಿಯೊಬ್ಬರ ಜವಾಬ್ದಾರಿ. ಮನೆಯಲ್ಲಿ 4 ಜನ ಇದ್ರೆ ಒಬ್ಬೊಬ್ಬರದು ಒಂದೊಂದು ಅಭಿಪ್ರಾಯ, ಸ್ವಭಾವ ಇದ್ದೇ ಇರುತ್ತೆ. ಆದರೆ ಕುಟುಂಬ ಅಂತ ಬಂದಾಗ ಮನೆಯ ಹಿರಿಯ ಸದಸ್ಯರೇ ಆಗಿರಲಿ, ಗಂಡ ಹೆಂಡತಿ ಆಗಿರಲಿ ಅಥವಾ ಪುಟ್ಟ ಮಗುನೇ ಆಗಿರಲಿ, ಪ್ರತಿಯೊಬ್ಬರಿಗೂ ತಾವು ವಾಸ ಮಾಡೋ ಮನೆ ಹಿತವಾದ ಫೀಲಿಂಗ್ ಕೊಡಬೇಕು. ಅಯ್ಯೋ ಮನೆಗೆ ಹೋಗ್ಬೇಕಲ್ಲ ಈಗ ಅಂತ ಅನ್ಸೋದಕ್ಕೆ ಶುರು ಆದ್ರೆ ಮನೆ ಕಡೆ ಇಡೋ ಒಂದೊಂದು ಹೆಜ್ಜೆನೂ ಭಾರ ಆಗೋದಕ್ಕೆ ಶುರು ಆಗುತ್ತೆ. ಮನೆ ಇನ್ನೇನು ಹತ್ರ ಬರ್ತಾ ಇದ್ದ ಹಾಗೆ ನಮ್ಮ ನಡಿಗೆಯ ವೇಗ ಕೂಡ ನಿಧಾನ ಆಗುತ್ತೆ. ಮನೆಯಲ್ಲಿ ತಗೊಳ್ಳೋ ಒಂದೊಂದು ಉಸಿರು ನಮಗೆ ಕೇಳಿಸುತ್ತೆ. ನಗು ಮಾಯವಾಗುತ್ತೆ, ಮಾತು ಕಡಿಮೆ ಆಗುತ್ತೆ, ಎಲ್ಲವೂ ಯಾಂತ್ರಿಕ ಅಂತ ಅನ್ಸೋದಕ್ಕೆ ಶುರು ಆಗುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ಮನೆ ಅನ್ನೋದು 4 ಗೋಡೆ, ಒಂದು ಮೇಲ್ಛಾವಣಿ ಅನ್ನೋದು ಬಿಟ್ರೆ ಇನ್ಯಾವ ಫೀಲಿಂಗ್ ಕೂಡ ಉಳಿಯೋದಿಲ್ಲ. ಮನೆಯಲ್ಲಿ ನನಗೋಸ್ಕರ ಕಾಯ್ತಾ ಇರೋ ಜನರಿದ್ದಾರೆ, ನನ್ನ ಕುಟುಂಬದವರಿಗೆ ನನ್ನ ಕಾಳಜಿ ಇದೆ, ಗೌರವ ಇದೆ, ಇದು ನನ್ನದೇ ಮನೆ, ಇಲ್ಲಿರೋರು ನನ್ನವರು ಅಂತ ಅನ್ನಿಸಿದಾಗ ಮಾತ್ರ ಮನೆಯಲ್ಲಿ ನಗು ಅರಳಿ ಉಳಿಯೋಕ್ ಸಾಧ್ಯ. ಯಾವುದೇ ಮಾತಿಗೆ, ಯಾವುದೇ ವಿಚಾರಕ್ಕೆ 2 ಆಂಗಲ್ ಇದ್ದೇ ಇರುತ್ತೆ. ಒಂದು ಪಾಸಿಟಿವ್, ಮತ್ತೊಂದು ನೆಗೆಟಿವ್. ಮನೆ ಅಥವಾ ಮನೆಯ ಸದಸ್ಯರು ಅಂತ ಬಂದಾಗ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡದೇ ಇದ್ರೆ ಒಮ್ಮತ ಮೂಡೋದಿಲ್ಲ. ಇದು ಮನೆಯಲ್ಲ ಜೈಲು ಅನ್ನೋ ಫಿಲ್ಮಿ ಡೈಲಾಗ್ ಹುಟ್ಟೋದು ಮನೆಯ ಸದಸ್ಯರಲ್ಲಿ ಭರವಸೆ ಮತ್ತೆ ನಂಬಿಕೆ ಕಡಿಮೆ ಆದಾಗ. ಪರಿಸ್ಥಿತಿ ಮತ್ತು ಮನಸ್ಥಿತಿಗಳು ಒಂದೇ ರೀತಿ ಇರೋದಿಲ್ಲ. ಹಾಗಾಗಿ ಯಾರಾದರೂ ಒಬ್ಬರು ತಪ್ಪು ಮಾಡಿದಾಗ ಮನೆಯಲ್ಲಿ ಮಿಕ್ಕವರು ಅದನ್ನು ಅಷ್ಟೇ ತಾಳ್ಮೆಯಿಂದ ತಿದ್ದೋ ಒಪ್ಪಿ ಅಪ್ಪಿಕೊಳ್ಳೋ ಗುಣ ಬೆಳೆಸ್ಕೊಂಡ್ರೆ ತಮ್ಮ ಮನೆ ಅರಮನೆ ಅನ್ನಿಸದೇ ಇರೋದಿಲ್ಲ. ಸ್ನೇಹಿತರೆ, ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ. ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ.